ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ಖಾಲಿ ಮಡಿಕೆಗಳನ್ನು ಪ್ರದರ್ಶಿಸಿ ಪ್ರತಿಭಟನೆ ನಡೆಸಲಾಗಿದೆ. ಕುಂಬಾರ ಜಾಗೃತಿ ವೇದಿಕೆಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಈ ಒಂದು ಹೋರಾಟ ನಡೆದಿರುವಂಥದ್ದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರವನ್ನ ಕೂಗುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ವಪಕ್ಷಗಳ ಸಭೆಯಲ್ಲಿ ಕನ್ನಡಿಗರ ಪರ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿ ಒತ್ತಾಯವನ್ನ ಮಾಡಿರುವಂಥದ್ದು. ಕಾವೇರಿ ನೀರಿನ ವಿಚಾರದಲ್ಲಿ ರೈತರಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ರಾಜಕಾರಣಿಗಳು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸರಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಇಲ್ಲವಾದ್ರೆ ಮಂಡ್ಯದಲ್ಲಿ ಓಡಾಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳೆ ಒಣಗಿದೆ, ಸೂಕ್ತ ಪರಿಹಾರ ನೀಡಿ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀಡು ಬಿಡಬಾರ್ದು ಅಂತ ಹೇಳಿ ಆಗ್ರಹವನ್ನ ಮಾಡಿರುವಂಥದ್ದು. ಈ ರೀತಿಯಾದಂತಹ ಪ್ರತಿಭಟನೆ ಇಂದು ಕೂಡ ಮಂಡ್ಯದಲ್ಲಿ ಮುಂದುವರೆದಿದೆ. ಕಾವೇರಿ ಸಿಡಬ್ಲ್ಯೂಆರ್ಸಿಗೆ ಹೇಳಿ ಧಿಕ್ಕಾರ, ಸಿಡಬ್ಲ್ಯೂಎಂಎಗೆ ಹೇಳಿ ಧಿಕ್ಕಾರ, ಸಿಡಬ್ಲ್ಯೂಎಂಎಗೆ ಹೇಳಿ ಧಿಕ್ಕಾರ, ಸಿಡಬ್ಲ್ಯೂಎಂಎಗೆ ಹೇಳಿ ಧಿಕ್ಕಾರ. ಇದೀಗ ಈ ಪ್ರತಿಭಟನೆ ಕುರಿತು ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು, ಕಷ್ಟಗಳನ್ನವ ನುಡಿವನೆ ತ್ಯಾಗಿ ಶ್ರುತಿ ನಿಯಮದೊಳಗವನೇ ಹೋಗಿ ಕಾವೇರಿ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಏನು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಅವೈಜ್ಞಾನಿಕ ಆದೇಶವನ್ನು ಮಾಡಿದೆ. ಆ ಆದೇಶದ ವಿರುದ್ಧ ನಮ್ಮ MM ಫೌಂಡೇಶನ್ ವತಿಯಿಂದ ಒಂದು ವಿಶೇಷ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಿರ್ಧಾರವನ್ನು ಮಾಡಿ, ನಮ್ಮ ಬೇಡಿಕೆ ಇಷ್ಟೇ, ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿಯ ಆದೇಶವನ್ನು ಸಂಪೂರ್ಣವಾಗಿ ಧಿಕ್ಕಾರವನ್ನು ಮಾಡಬೇಕು, ತಿರಸ್ಕಾರವನ್ನು ಮಾಡಬೇಕು ಸರ್ಕಾರ. ಜೊತೆಗೆ ಈ ಕೂಡಲೇ ತತ್ಕ್ಷಣ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ, ಕೆರೆಕಟ್ಟೆಗಳಿಗೆ, ರೈತರ ಗದ್ದೆಗಳಿಗೆ ನೀರನ್ನು ಹರಿಸಬೇಕು. ಜೊತೆಗೆ ಈ ಒಂದು ಕಾವೇರಿ ಸಮಸ್ಯೆಯನ್ನು, ದಶಕಗಳ ಕಾಲ ಇರ್ತಕ್ಕಂಥ ಕಾವೇರಿ ಸಮಸ್ಯೆಯನ್ನು